ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಶಿವ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಕನಸುಗಳನ್ನ ನನಸು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ನನಗೂ ಸ್ವಲ್ಪ ಒಳ್ಳೇದು ಮಾಡಲಿ. ಸೊ ನಾನು ಒಂದು ವಾರದಿಂದ ಯಾವುದೇ ಥರ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ, ಅಂದರೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ಸ್ವಲ್ಪ ನಾನು ವರ್ಕ್ ಬ್ಯುಸಿ ಶೆಡ್ಯೂಲ್ಸಲ್ಲಿ ಇದ್ಬಿಟ್ಟಿದ್ದೆ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಹಾಗೆ ನಾರ್ಮಲ್ ಆಗಿ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ದೇವರದ್ದು ಪೂಜೆ ಎಲ್ಲ ಆಗಿದೆ, ಸೊ ತೋರಿಸ್ತೀನಿ ಬನ್ನಿ. ಸೊ ನೋಡ್ಬೋದು, ಅದು ವಸ್ತ್ರ ಅಂತ ಹೇಳ್ತಾರೆ, ಶಿವನಿಗೆ ಧರಿಸೋದು. ಅಂದರೆ ನಾವು ಹೇಗೆ ಹೊಸ ಬಟ್ಟೆನ ಹಾಕೋತೀವಿ ಹಾಗೆಯೇ ಶಿವನಿಗೆ ಸಿಂಪಲ್ಲಾಗಿ ನಮ್ಮಮ್ಮ ಪೂಜೆ ಮಾಡಿದ್ದಾರೆ. ಇದು ಶಿವನ ಲಿಂಗ, ಅಲ್ಲಿಗೂ ಕೂಡ ವಸ್ತ್ರವನ್ನು ಧರಿಸಿದ್ದಾರೆ. ಸೊ ನಾರ್ಮಲಾಗಿ ಹಣ್ಣು ಕಾಯಿ ಪಂಚಾಮೃತನ ಇಟ್ಟು ಪೂಜೆನ ಮುಗಿಸಿದ್ದಾರೆ ನಮ್ಮಮ್ಮ. ಸೊ ಈ ಥರ ಸಿಂಪಲ್ಲಾಗಿ ನಮ್ಮ ಮನೇಲಿ ಪೂಜೆನ ಮುಗಿಸಿದ್ದಾರೆ ನಮ್ಮಮ್ಮ. ನಾನಿನ್ನೂ ದೇವರಿಗೆ ಪೂಜೆ ಮಾಡಿಲ್ಲ, ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೇಲಿ ಇಷ್ಟೇ, ಶಿವರಾತ್ರಿ ಹಬ್ಬನ ವೆರಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋದು. ನಾವು ದೇವರಿಗೆ ಏನು ಕೂಡ ಎಡೆ ಥರ ಏನು ಇಡೋದಿಲ್ಲ, ನಾರ್ಮಲಾಗಿ ಪಂಚಾಮೃತನ ಮಾಡಿದ್ದಾರೆ. ಪಂಚಾಮೃತ ಜೊತೆ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿದ್ದಾರೆ ಅಷ್ಟೇ. ಸೊ ನಮ್ಮ ಮಮ್ಮಿಯವರ ತಾತ ಮನೆ, ಅಂದರೆ ನಮ್ಮ ಮಮ್ಮಿಗೆ ತಾತ ಅವ್ರ ಮನೇಲಿ ಸ್ವಲ್ಪ ಶಿವರಾತ್ರಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಅವ್ರು ಇವತ್ತು ಇನ್ವೈಟ್ ಮಾಡಿದ್ದಾರೆ, ಸಂಜೆ ಮನೆಗೆ ಹೋಗಬೇಕು, ಅಂದರೆ ನಮ್ಮ ಮಮ್ಮಿಯವರ ತಾತ ಮನೆಗೆ ಹೋಗಬೇಕು. ಅಲ್ಲೂ ಕೂಡ ವಿಡಿಯೋ ಮಾಡ್ತೀನಿ ಇಫ್ ಪಾಸಿಬಲ್, ಅಂದರೆ ತುಂಬ ಜನ ಇರ್ತಾರೆ, ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾರೆ. ಗೈಸ್, ನಾನು ದೇವ್ರ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ಇವಾಗ ನಮ್ಮ ದೊಡ್ಡಮ್ಮನ ಮನೆ ಹೋಗ್ತಾ ಇದ್ದೀನಿ. ನಾರ್ಮಲ್ ನಾನು ಸಂಡೇ ಹೋಗೋದೇ ಅಲ್ಲಿಗೆ, ಇನ್ನೆಲ್ಲೂ ಹೋಗಲ್ಲ. ಅಲ್ಲಿ ಹೋಗಿ ಎಲ್ಲರೂ ಇರ್ತೀವಿ, ಚೆನ್ನಾಗಿ ಮಾತಾಡಿಕೊಂಡು ಒಂದು ವೀಕ್ ಎಲ್ಲ ಫುಲ್ ಕೆಲಸ ಮಾಡಿ ಸ್ಟ್ರೆಸ್ಸಲ್ಲಿ ಇರ್ತೀವಲ್ವ. ಸೊ ಇವಾಗ ಹೋಗಿ ಸ್ವಲ್ಪ ಹೊತ್ತು ನನ್ನ ಕಸಿನ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಸ್ಟ್ರೆಸ್ನ ರಿಲೀಫ್ ಮಾಡ್ಕೊಂಡು ಮತ್ತೆ ನಾಳೆಯಿಂದ ಕೆಲಸ. ಸೊ ಇದೇ ರೊಟೀನ್ ಆಗಿಬಿಟ್ಟಿದೆ. ಬನ್ನಿ ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಹೋದ್ಮೇಲೆ ಗೈಸ್, ನಾನಿವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಹೋದೆ. ನಮ್ಮಮ್ಮ ಒಂದು ಏನೋ ಸಮಾಜ ಸೇವೆ ಮಾಡೋಕ್ಕೆ ಹೋಗಿದ್ದಾರೆ. ಅಲ್ಲಿ ಪಕ್ಕದ ಮನೆಯಲ್ಲಿ ಅಲ್ಲಿ ನೀರು ವೇಸ್ಟ್ ಆಗ್ತಾ ಇದೆ, ಅದಕ್ಕೆ ಹೋಗಿದ್ರು. ಅದರಲ್ಲಿ ನಲ್ಲಿನೇ ಕಾಣಿಸ್ತಿಲ್ಲ, ವಾಪಸ್ ಬಂದು ವೇಸ್ಟ್ ಇದೆಲ್ಲ ಏನಕ್ಕೆ ಸುಮ್ಮನೆ ತಾನೇ. ನೋಡಿ ನಮ್ಮ ದೊಡ್ಡಮ್ಮ ಬಟ್ಟೆ ಒಗಿತವ್ರೆ, ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತವ್ರೆ. ಹಿಂದೆ ನಮ್ಮ ಅಕ್ಕ ಸ್ನಾನ ಮಾಡಿಲ್ಲ ಅಂತ ಮುಖ ಮುಚ್ಕೋತಾವಳೆ ಗೈಸ್. ಇಲ್ಲೊಬ್ಳು ಸ್ನಾನ ಮಾಡ್ಕೋತಾವಳೆ ನೋಡಿ. ನಮ್ಮಮ್ಮ ರೆಡಿಯಾಗಿ ಬಂದವ್ರೆ, ನಾನು ಇವಾಗ ರೆಡಿಯಾಗಿ ಬಂದಿಲ್ಲ. ಹಾಯ್ ಗೈಸ್, ನಾನು ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿ ಮುಗಿಸಿ ನಮ್ಮ ಅಮ್ಮ ಮಾಡಿರೋದು ಪೂಜೆ ಎಲ್ಲ ಮಾಡಿ ಅದು ನಾನು ಬೆಳಿಗ್ಗೆನೆ ಹೇಳಿದ್ದೀನಿ. ಸೊ ನಮ್ಮ ಮಮ್ಮಿಯವರ ತಾತ ಮನೆಗೆ ಬಂದಿದ್ದೀವಿ ಇವತ್ತು. ನಾನು ತಾತ ಮನೆ ಅಂತಾನೆ ಕರೆಯೋದು. ಸೊ ಬನ್ನಿ ಯಾರ್ಯಾರು ಇದ್ದಾರೆ ಅಂತ ಪರಿಚಯ ಮಾಡ್ಕೊಡ್ತೀನಿ. ಇದು ನಮ್ಮ ಚಿಕ್ಕಮ್ಮ, ಅಂದರೆ ನನ್ನ ಭಾವನ ಅಂತಾನೆ ಕರೆಯೋದು. ಇವರು ನಮ್ಮ ಚಿಕ್ಕಜ್ಜಿ, ಹಾಯ್ ಮಾಡಿ. ಇದು ನಮ್ಮಮ್ಮ, ಗೊತ್ತಿದೆ ಅಲ್ವಾ ನಿಮಗೆ. ಅಲ್ಲಿ ಪಾಪನ್ ತೋರಿಸ್ಬೋದಾ? ಸೊ ಏನಾದರೂ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ತಂಗಿ ಅಲ್ಲ, ಮಗಳು. ಇನ್ನೂ ಯಾರ್ಯಾರು ಬರ್ತಾರೆ ಏನು ಅಂತ ಗೈಸ್. ಇವಾಗ ನನಗೆ ಹೊಟ್ಟೆ ಹಸಿತಾ ಇದೆ, ಇವಾಗ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆದರೆ ನಮ್ಮ ಚಿಕ್ಕಮ್ಮ ಏನು ಹೇಳ್ತಾರೋ ಗೊತ್ತಿಲ್ಲ. ಏನೇ ಸ್ವಲ್ಪ ಹೊಟ್ಟೆ ಹಸಿದೆ ಅಂತ ವೆಯ್ಟ್ ಮಾಡ್ತೀನಿ. ಆಲ್ರೆಡಿ 8:30 ಆಗಿದೆ, ನನಗೆ ಹೊಟ್ಟೆ ಹಸಿದೆ. ನಡಿ ನಮ್ಮಮ್ಮ ಅಂತ ಇಬ್ಬರೇ ಕೂತ್ಕೊಳ್ಳೋಣ. ಎಲ್ಲರೂ ಒಂದು ಮಾತಾಡ್ತಾ ಇದ್ದಾರೆ. ಅವ್ರು ಎಲ್ಲರಿಗೂ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ. ಕೂತ್ಕೊಳ್ಬೇಕು, ತಿನ್ಕೊಳ್ಬೇಕಾದ್ರೆ ಬಂದು ಆಮೇಲೆ ಹೊಟ್ಟೆ ಹಸಿದ್ರೆ ಇನ್ನೊಂದು ಸಲ ನಾನು ಒಂದೇ ಸತಿ, ಇವಳು ಒಂದೇ ಸತಿ, ಅವಳು 2 ಸಲ. ನಾಳೆ ಎಲ್ಲೋಯ್ತಿದ್ದೀರಾ? ಆಯ್ತು ಹೇಳು. ನಾಳೆ ನಮ್ಮ ಅಜ್ಜಿ ಮನೆಯದು ಮನೆ ದೇವರ ಪೂಜೆ ಇದೆ. ಸ್ವಲ್ಪ ಜೋರಾಗಿ ಮಾತಾಡೋ, ಅವ್ರ ಮಾತು ಕೇಳಿಸ್ತಾರತ್ತೆ. ಪಾಂಡವಪುರದ ಹತ್ರ ನುಗ್ಗೇಹಳ್ಳಿ ಅಂತ ಒಂದು ಹಳ್ಳಿ ಇದೆ, ಅಲ್ಲಿಗೆ ನಮ್ಮ ಅಜ್ಜಿ ಮನೆ ದೇವರದ್ದು ಪೂಜೆ ಇದೆ. ಅಲ್ಲಿ ಹೋಗ್ತಾ ಇದ್ದೀವಿ. ಅವರು ಸೋನಾಕ್ಷಿ ಅವ್ರು ಬರ್ತಾ ಇಲ್ಲ. ಯಾಕೆ ನಾನು ಎಷ್ಟು ಲಾಸ್ಟ್ ವೀಕಿಂದ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಬಾರೆ ಬಾರೆ ಅಂತ. ಏನಕ್ಕೆ ಬರ್ಬೇಕಂತ ಕೇಳಿ ಗೈಸ್. ಏನಕ್ಕೆ ದೇವರು ಒಳ್ಳೇದು ಮಾಡ್ಬೇಕಲ್ವಾ, ಏನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಎಲ್ಲ? ನೀವು ಹೇಳಿ ಗೈಸ್, ಅವಳಿಗೆ ಬರೋಕ್ಕೆ ಎಲ್ಲಿ ನಾಳೆನೇ ಇರೋದು, ಎಲ್ಲೇ
ನನಗೆ ಮಂಡೇ ಅದು ಕೆಲಸ ಅಂತೂ ವಿಪರೀತ ಕೆಲಸ ಇದೆ, ಅದಕ್ಕೋಸ್ಕರ ಹೋಗೋಕ್ಕಾಗ್ತಾ ಇಲ್ಲ. ಅದಕ್ಕೆ ಡಬಲ್ ಕೊಡುತ್ತೆ, ನಿಂಗೆ ಬಂದರೆ ಡಬಲ್ ಬ್ಲೆಸ್ಸಿಂಗ್ ಸಿಗುತ್ತೆ, ಅದಕ್ಕಿಂತ ಒಳ್ಳೆಯದೇ ಜಾಬ್ ಇನ್ನೂ ಸಿಗುತ್ತೆ. ಯಾರು ಗೊತ್ತು, ನಿನ್ನ ಲಕ್. ನೋಡಿ ನಮ್ಮ ಅಕ್ಕ ಇಷ್ಟೆಲ್ಲ ನನಗೂ ಹೋಗ್ಬೇಕು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟ. ಆದರೆ ಯಾಕೋ ವರ್ಷ ಪೂರ್ತಿ ಕೆಲಸ ಇದ್ದೇ ಇರುತ್ತೆ, ಇದು ಬರೋದು ವರ್ಷಕ್ಕೆ ಒಂದೇ ಸಲ, ಒಂದಿನ ಏನಾಗಲ್ಲ. ಏನು ಮಾಡೋಕ್ಕಾಗಲ್ಲ, ನನಗೂ ಹೋಗೋಕೆ ಇಷ್ಟ. ಬಟ್ ಇನ್ ಫ್ಯೂಚರ್ ನೆಕ್ಸ್ಟ್ ವರ್ಷ ದೇವ್ರು ಚೆನ್ನಾಗಿದ್ರೆ ನೆಕ್ಸ್ಟ್ ವರ್ಷ ಖಂಡಿತವಾಗ್ಲೂ ನೆಕ್ಸ್ಟ್ ವರ್ಷ ಅಷ್ಟರಲ್ಲಿ ಇವಳಿಗೆ ಮದುವೆ ಆಗಿರುತ್ತೆ. ಮದುವೆ ಆಗಿದ್ರೆ ಫ್ಯಾಮಿಲಿ ಜೊತೆ ಬಾ. ನಿನಗೆ ಮದುವೆ ಆಗಿರುತ್ತೆ ಅಂದಿದ್ದು, ನನ್ನ ಫ್ಯಾಮಿಲಿ ಜೊತೆಗೆ ಬಾ ಅಷ್ಟೇ. ನಿನಗೆ ಮದುವೆ ಆಗಿರುತ್ತೆ, ನೀನು ನಿನ್ನ ಫ್ಯಾಮಿಲಿ ಜೊತೆ ಬಾ. ನನ್ನ ಫ್ಯಾಮಿಲಿ ಜೊತೆ ಬರ್ತೀನಿ, ನೀನು ಅವಾಗ. ನೋಡಿ ಗೈಸ್, ಮದುವೆ ಆಗಕ್ಕೆ ಇವಳು ಎಷ್ಟು ಆತುರದಿಂದ ಕಾಯ್ತಾಳೆ. ಕಾತುರನ ಎರಡು ಹೇಳ್ತಾರೆ ಗೈಸ್. ಅಲ್ಲಿ ಹಿಂದೆ ಊಟ ನಡೀತಾ ಇದೆ, ಖಾಲಿ ಇದೆ, ಇಲ್ಲ ಬಂದಿದ್ದೀನಿ. ಸಬ್ಸ್ಕ್ರೈಬರ್ಸ್ ಕೂಗು ಊಟ ಎಲ್ಲರೂ ಬನ್ನಿ ಗೈಸ್. ಆದರೆ ಅಡ್ರೆಸ್ ಹೇಳೋದು ಬೇಡ, ಇರ್ಲಿ ಹೇಳು. ಅಜ್ಜಿ ಮನೆ ಏನು ಆಗಲ್ಲ. ವಿದ್ಯಾರಣ್ಯಪುರಮು ಬಂದ್ಬಿಡಿ, ಮೈಸೂರಲ್ಲಿರೋ ವಿದ್ಯಾರಣ್ಯಪುರಂ ಸೆಂಟ್ ಥಾಮಸ್ ಸ್ಕೂಲ್ ಹತ್ರ. ನಿಮ್ಮ ಸ್ಕೂಲ್ ಇನ್ನೂ ಪ್ರಮೋಟ್ ಮಾಡೋಲ್ಲ, ಅವಳು ಓದಿರೋ ಸ್ಕೂಲ್ ಅಂತ ಗೈಸ್ ಅವಳು ಹೇಳ್ತಾರೆ. ಆ್ಯಕ್ಚುಲಿ ಹೌದು, ನಾನು ಓದಿರೋ ಸ್ಕೂಲು, ಅದಕ್ಕೋಸ್ಕರ ಸೆಂಟ್ ಥಾಮಸ್ ಸ್ಕೂಲ್ ಹತ್ರ. ಸ್ಕೂಲ್ ಇರೋದು ಅಲ್ಲಿ, ಮನೆ ಇರೋದು ಇಲ್ಲಿ. ಅವಳು ಹೇಳ್ತಾರೆ ನಾವು ಸ್ಕೂಲ್ ಅಡ್ರೆಸ್. ಅಯ್ಯೋ ಆಯ್ತು, ಊಟ ಮಾಡ್ಬೇಕಾದ್ರೆ ಸಿಗ್ತೀವಿ ಗೈಸ್. ಊಟ ಏನೇನಿದೆ ಅಂತ ತೋರಿಸ್ತೀವಿ. ಏನೇನು ಊಟ ಅಲ್ಲಿ ಸಿಗ್ತೀವಿ ಬಿಡಿ. ಆ್ಯಕ್ಚುಲಿ ವೆಜ್ಜು ಏನೇನಿದೆ ಅಂತ ಆಮೇಲೆ ತೋರಿಸ್ತೀವಿ. ಬಾಯ್ ಮಾಡು. ಇವಳು ಇನ್ಸ್ಟಾಗ್ರಾಮ್ ಅಕೌಂಟ್ನ ಹಾಕಿರ್ತೀನಿ, ಫಾಲೋ ಮಾಡಿ ಗೈಸ್. ಅಯ್ಯೋ ಬೇಡ, ಪ್ರೈವೇಟ್ ಅಕೌಂಟ್ ನಾನು ಎಕ್ಸೆಪ್ಟ್ ಮಾಡೋಣ. ನಾಚಿಕೆ ಹುಡುಗಿಗೆ ತುಂಬ ಆಯಿತು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ ಊಟ ಮಾಡ್ಬೇಕಾದ್ರೆ. ಬಾಯ್. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಕ್ಯಾಮ್ರಾ ಮುಂದೆ ಬರ್ತಾ ಇಲ್ಲ, ಅವರು ಶೈನೆಸ್. ಬಟ್ ನಾನು ಆ ಥರ ಅಲ್ಲ, ಇವಳು ಆ ಥರ ಅಲ್ಲ. ಇಷ್ಟೆಲ್ಲ ಮಾತಾಡೋದು ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ ಅಂತಂದರೆ ಅದಕ್ಕೆ ನಾವಿಬ್ರು ಸೇರಿದ್ರೆ ಹಿಂಗೆ ತುಂಬ ಗಾಸಿಪ್ ಮಾಡ್ತೀವಿ. ಇನ್ನೂ ಬೇರೆ ಬಗ್ಗೆ ಎಲ್ಲ ಮಾತಾಡ್ಬೇಕು ನಾವು. ಆದರೆ ಅವಳು ಬರ್ತಾನೆ ಇಲ್ಲ. ಏನು ಮಾಡಲಿ ನಾನು, ಏನು ಮಾಡಲಿ? ವಿಡಿಯೋ ಕಾಲ್ ಮಾಡ್ಕೊಳ್ಳ. ಸ್ವಲ್ಪ ಬುದ್ಧಿ ಇಲ್ಲ ಅವಳಿಗೆ. ಅವಾಗ ನೋಡಿ ನಮ್ಮ ಅಕ್ಕ ಎಷ್ಟು ಬ್ರೈಟಾಗಿ ಕಾಣಿಸ್ತಿದ್ದಾಳಲ್ವಾ. ಆ್ಯಕ್ಚುಲಿ ಅವಳು ತುಂಬ ಚೆನ್ನಾಗಿದೆ. ಸಾಕು, ಊಟಕ್ಕೆ ಹೋಗೋಣ, ಆಮೇಲೆ ಸಿಗ್ತೀನಿ. ನಿನ್ನ ಹೆಸ್ರೇನು ಹೇಳೋ? ಏನು ಜೋರಾಗಿ ಕೇಳಿಸುತ್ತ ಅವಳು. ನಾನು ಅವಳನ್ನ ಮಣ್ಣನ್ನ ಅಂತ ಕರಿತೀನಿ. ಅವಳ ಹೆಸರನ್ನ ಇನ್ನೊಂದ್ಸತಿ ಹೇಳ್ಬಿಡು, ಅಲ್ಲಿ ಕೇಳಿಸಲ್ಲ ಅಲ್ಲಿಂದೇ. ಏನು ಹೇಳ್ತೀಯ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಯೂಟ್ಯೂಬ್ ನೋಡ್ತೀಯ ಅವತ್ತು? ಏನೇನು ಮಾಡಿದ್ದಾರೆ ಹೇಳು. ಚಪಾತಿ ಯಾವಾಗಲೇ ಮಾಡಿದ್ದೀನಿ. ಹೌದಾ? ಅಷ್ಟು ಕಾನ್ಷಿಯಸ್ ಇಂದ ಹುಡುಗಿ ನನ್ನ ಬ್ಲಾಗ್ನ ನೋಡಿದಾಳೆ. ಚಪಾತಿ ಇಲ್ಲಿ ನಮ್ಮ ಅಜ್ಜಿ ಅವರು ನೋಡಿ ನಮ್ಮ ಅಕ್ಕನಿಗೆ ಏನೋ ಹೂವೇನೋ ಕೊಟ್ಟಿದ್ದಾರೆ. ಸೊ ಊಟದಲ್ಲಿ ಏನೇನು ಎಲೆ ಹಾಕ್ತಿದ್ದೀರ ಇವಾಗ, ಇದು ಉಲ್ಟಾ ಗೈಸ್. ಊಟ ಹಾಕಿದ್ಮೇಲೆ ನಮ್ಮ ಅಜ್ಜಿ ಮನೆದೇವ್ರದ್ದು ಹಬ್ಬ ಶಿವರಾತ್ರಿ. ನಾಳೆ ಅವರು ರುಗ್ಗಳ್ಳಿ ಅಂತ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅದೆಲ್ಲ ಭಾವನ ಅವ್ರು ಹೇಳಿದ್ದಾರೆ. ಇವತ್ತು ಎಲ್ಲರಿಗೂ ಊಟ ಹಾಕಿ ನಮ್ಮ ಸಂಬಂಧಿಕರಿಗೆಲ್ಲ ಕರೆದಿ ಊಟ ಹಾಕ್ತಾರೆ. ಆ ಇದಕ್ಕೋಸ್ಕರ ನಾವು ಫಂಕ್ಷನ್ಗೆ ಬಂದಿದ್ದೀವಿ ನಮ್ಮ ಮನೆಯಿಂದ ನಮ್ಮ ಅಜ್ಜಿ ಮನೆಗೆ. ಹೇಳ್ಬೇಕು ಸರಿ. ಇವಾಗ ಪಂಚಾಮೃತ ಹಾಕಿದ್ದಾರೆ. ಪಂಚಾಮೃತ ತಾನೇ ಗೈಸ್. ನೋಡಿ ಹಬ್ಬದ ಊಟ: ಅನ್ನ, ಸಾಂಬಾರು, ಪಲ್ಯ, ಇದೇನೆ ಕೋಸಂಬರಿ, ಹಪ್ಪಳ, ಪಾಯಸ. ನೋಡಿ ಮಕ್ಕ ಊಟ ಅದು ಮುಂಚೆನೇ ತಗೊಂಡಿದ್ದೀನಿ. ಊಟ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನನಗೆ ಅರಿಶಿನ, ಕುಂಕುಮ, ಹೂವೆಲ್ಲ ಕೊಟ್ಟಿದ್ದಾರೆ. ನಮ್ಮಮ್ಮಂಗೂ ನೋಡಿ ಹಾಯ್ ಗೈಸ್. ಈಗ ಮನೆಗೆ ಹೋಗೋ ಟೈಮಲ್ಲಿ ಹಾಯ್ ಅಂತೆ. ಮನೆಗೆ ಬಂದ್ವಿ. ನೋಡೋಣ ಬನ್ನಿ, ನಮ್ಮ ಡ್ಯಾಡಿ ಬಂದಿದ್ದಾರೆ ಇಲ್ವಾ ಅಂತ. ಬಂದಿದ್ದಾರೆ, ಸ್ಲಿಪ್ಪರ್ ಇದೆ ಅಂದರೆ ಬಂದಿದ್ದಾರೆ ಅಂತ ನೋಡಿ ಗೈಸ್. ಊಟ ಮಾಡಿದ್ರಾ? ಏನು ಊಟ ಮಾಡಿದ್ರಿ ಗೈಸ್? ನಮ್ಮ ಡ್ಯಾಡಿ ಬರ್ಡೇ ಇತ್ತು. ನಾನೇನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಎಲ್ಲ ವಿಶ್ ಮಾಡಿಬಿಡಿ ಆಯಿತಾ ನಮ್ಮ ಡ್ಯಾಡಿಗೆ. ಹೇಳಿ
ಸೊ ನಾನು ಇವಾಗ ಜಸ್ಟ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ, ಮಲಗಬೇಕು. ನಾಳೆ ಮಂಡೇ ಆಫೀಸ್ ಇದೆ, ಮತ್ತು ಸೇಮ್ ರುಟೀನ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ವೀಕ್ವರೆಗೂ. ಇವತ್ತಿನ ಬ್ಲಾಗ್ ಈ ಥರ ಇತ್ತು, ನೋಡಿದ್ರಿ ಅಂತ ಅಂದ್ಕೊತೀನಿ. ಹಾಗೆ ಕಸಿನ್ಸ್ ಎಲ್ಲ ತುಂಬ ದಿನ ಆದಮೇಲೆ ಸಿಕ್ಕಿ ನಾನು ಚೆನ್ನಾಗಿ ಮಾತಾಡ್ಕೊಂಡು ಬಂದೆ. ಇವತ್ತಿನ ಬ್ಲಾಗ್ ಹೀಗಿತ್ತು. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬಾಯ್.